ನಿಮ್ಮೆಲ್ಲರಿಗೆ ಪ್ರೈಸ್ ದ ಲಾರ್ಡ್. ನನ್ನ ಪ್ರೀತಿಯ ದೈವ ವಿಶ್ವಾಸಿ ಮಕ್ಕಳೇ, ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರಿಯರೇ. ಮತ್ತು ಕಲ್ವೇರಿ ವಾಗ್ದಾನ ಕನ್ನಡ ಪ್ರೇಯರ್ ಮಿನಿಸ್ಟ್ರಿ ಮೂಲಕವಾಗಿ ಮತ್ತು ನಮ್ಮ ಕುಟುಂಬದ ಪರವಾಗಿ ನಿಮ್ಮೆಲ್ಲರನ್ನು ನಾನು ಹೃದಯ ಪೂರ್ವಕವಾಗಿ ವಂದಿಸುವಂತಳಾಗಿದ್ದೇನೆ ಪ್ರಿಯರೇ. ಮತ್ತು ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ ಪ್ರಿಯರೇ, ವಾಕ್ಯ ಓದ್ಕೊಂಡಿದ್ದೀರಾ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರು ಪ್ರಿಯರೇ. ಎಷ್ಟು ಜನರು ಬಲೆ ಇಲ್ಲದಂತ ಸ್ಥಿತಿಯಲ್ಲಿ, ಕುಗ್ಗಿ ಹೋಗಿದಂತ ಸ್ಥಿತಿಯಲ್ಲಿ, ಏನು ನಿರೀಕ್ಷೆ ಇಲ್ಲದಂತ ಸ್ಥಿತಿಯಲ್ಲಿ ಜೀವಿಸ್ತಾ ಇದ್ದಾರೆ ಪ್ರಿಯರೇ. ಆದ್ರೆ ಭಯ ಪಡಬೇಡ್ರಿ, ಯಾಕಂದ್ರೆ ಮುಂಜಾನೆ ಸಮಯದಲ್ಲಿ ದೇವರು ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ದೇವರು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಯೆಶಾಯ 40ನೇ ಅಧ್ಯಾಯ 31ನೇ ವಚನ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಆಮೇನ್. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ಮುಂಜಾನೆ ಸಮಯದಲ್ಲಿ ದೇವರು ವಾಗ್ದಾನ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವವರಾಗಿರ್ತಾರೆ ಎಂಬುದಾಗಿ ಯೆಶಾಯ ಪ್ರವಾದಿಯು ತನ್ನ ಜನರಿಗೆ ಹೇಳ್ತಿರುತ್ತದೆ. ಯಾವ ವಿಷಯದಲ್ಲಿ ಕುಗ್ಗಿ ಹೋಗಿದಂತವರಾಗಿ ಬಲಹೀನ ಸ್ಥಿತಿಯಲ್ಲಿ, ಏನೋ ನಿರೀಕ್ಷೆ ಇಲ್ಲದಂತ ಸ್ಥಿತಿಯಲ್ಲಿ ನೀವು ಜೀವಿಸ್ತಾ ಇದ್ರು ಪ್ರಿಯ. ಆದರೆ ಭಯ ಪಡಬೇಡಿರಿ, ಮುಂಜಾನೆ ಸಮಯ ದೇವರ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮಾಡ್ತಿದ್ರು ಪ್ರಿಯ. ನಾವು ಯೆಹೋವ ದೇವರನ್ನ ದೃಷ್ಟಿಸಿ ನೋಡಿ ಆತನ ನಿರೀಕ್ಷಿಸುವಂತರಾಗಿರ್ಬೇಕು. ನಾವು ಆತನ ಮೇಲೆ ಆಧಾರವಾಗಿರ್ಬೇಕು. ನಾವು ಯಾವ ವಿಷಯದಲ್ಲಾದ್ರೂ ಬಲಹೀನ ಸ್ಥಿತಿಯಾಗಿರ್ತೇವೋ, ಯಾವ ವಿಷಯ ನಿರೀಕ್ಷೆ ಇಲ್ಲದಂತ ಸ್ಥಿತಿಯಲ್ಲಿ ಜೀವಿಸ್ತಿರ್ತೇವೋ, ಎಷ್ಟೇನೋ ಕಷ್ಟಪಟ್ಟರು, ಎಷ್ಟೇನೋ ಶ್ರಮೆ ಪಟ್ಟರು, ನಮ್ಮ ಜೀವಿತದಲ್ಲಿ ನಾವು ಏನಾದ್ರೂ ಅನ್ಕೊಂಡಿದ್ದೇವೋ, ಆಶೆ ಇಟ್ಕೊಂಡಿರ್ತೀವಿ, ನಿರೀಕ್ಷೆ ಇಟ್ಕೊಂಡಿರ್ತೇವೋ, ಅವೆಲ್ಲ ಆಗಲ್ಲಂತ ಪರಿಸ್ಥಿತಿ ನಮ್ಮ ಜೀವಿತದಲ್ಲಿ ನಾವು ಜೀವಿಸ್ತಾ ಇರುವಾಗ ನಾವು ನಿರೀಕ್ಷೆನೂ ಕಳ್ಕೊಂಡಿರ್ತೀವಿ ಪ್ರಿಯ. ಅದ್ರಲ್ಲಿ ಯೆಶಾಯ ಪ್ರವಾದಿ ತನ್ನ ಜನರಿಗೆ ಹೇಳ್ತಿದ್ದಾರೆ, ನೀವು ಯಾವ ವಿಷಯದಲ್ಲಿ ನಿರೀಕ್ಷೆ ಇಲ್ಲದಂತವರಾಗಿದ್ದೀರಿ ಅಂದ್ರೆ ಭಯ ಪಡಬೇಡ್ರಿ, ಯೆಹೋವನು ನಿರೀಕ್ಷಿಸುವಂತರಾಗಿರ್ರಿ, ಹೊಸ ಬಲವನ್ನು ಹೊಂದುವಂತರಾಗಿರ್ತೀರಿ ಎಂಬುದಾಗಿ ಪ್ರಿಯ. ಮುಂಜಾನೆ ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ಯಾವ ಒಂದು ವಿಷಯದಲ್ಲಿ ನಿರೀಕ್ಷೆ ಇಲ್ಲದಂತ ಸ್ಥಿತಿಯಲ್ಲಿ ಜೀವಿಸ್ತಾ ಇದ್ದೇವೆ ಪ್ರಿಯೆ, ಕುಗ್ಗಿ ಹೋಗಿದಂತವರಾಗಿದ್ದೇವೆ ಪ್ರಿಯೆ. ಕುಟುಂಬ ವಿಷಯಗಳೇ ಆಗಿರ್ಬೋದು, ಆರ್ಥಿಕ ವಿಷಯಗಳೇ ಆಗಿರ್ಬೋದು, ಯಾವ ವಿಷಯ ನಾವು ನಿರೀಕ್ಷೆ ಇಟ್ಕೊಂಡಿದ್ದೆ ಆದ್ರೆ ನಿರೀಕ್ಷೆ ನಮ್ಮ ಜೀವಿತದಲ್ಲಿ ಆ ನಿರೀಕ್ಷೆ ನಾವು ಸಾಗದಂತ ಪರಿಸ್ಥಿತಿ ನಮ್ಮ ಜೀವಿತದಲ್ಲಿ ಇದ್ದಿರ್ಬೋದು ಪ್ರಿಯೆ. ಆದರೆ ಮುಂಜಾನೆ ನಾವು ದೇವರನ್ನು ನಿರೀಕ್ಷಿಸುವಂತರಾಗಿರೋಣ ಪ್ರಿಯ. ದೇವ್ರ ಮೇಲೆ ನಾವು ಆಧಾರವಾಗಿದ್ದು ನಾವು ಜೀವಿಸೋಣ ಪ್ರಿಯ. ನಾವು ಯಾವ್ದಾದ್ರು ಮಾಡ್ತೀವಿ, ಕೆಲಸ ಕಾರ್ಯಗಳಾಗಲಿ, ಕುಟುಂಬ ವಿಷಯದಲ್ಲಾಗಲಿ, ದೇವ್ರಿಗೆ ನಾನು ಈ ಕೆಲಸದಲ್ಲಿ ನಿರೀಕ್ಷೆ ಇಟ್ಟಿದ್ದೀನಿ ತಂದಿ, ನಮ್ಮ ಕುಟುಂಬ ಈ ಒಂದು ಕುಟುಂಬನ ಒಳ್ಳೆ ರೀತಿಗೆ ನಡಿಬೇಕೆಂಬ ನಿರೀಕ್ಷೆ ಇಟ್ಟಿದ್ದೇನೆ ತಂದಿ, ನನ್ನ ಜೀವಿತದಲ್ಲಿ ಇದು ನೆರವೇರ್ಸಪ್ಪ ಅಂತ ಹೇಳಿ ನಾವು ದೇವ್ರ ಮೇಲೆ ನಿರೀಕ್ಷೆ ಪ್ರಿಯ. ಯೆಹೋವನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವಂತರಾಗಿರ್ತಾರೆ ಎಂಬುದಾಗಿ ಪ್ರಿಯರೇ. ನೀವು ಯೆಹೋವ ದೇವರನ್ನು ನಿರೀಕ್ಷಿಸೋಣ, ನಾವು ಸಹ ಹೊಸ ಬಲವನ್ನು ಹೊಂದುವಂತರಾಗಿರ್ತೀವಿ. ಎಷ್ಟು ದಿನಮಾನವೆಲ್ಲ ನಾವು ಬಲವಂತ ಸ್ಥಿತಿಯನ್ನು ಜೀವಿಸಬಹುದು. ದೇವ್ರ ಮುಂಜಾನೆ ಸಮಯದಲ್ಲಿ ನಾವು ಹೊಸ ಬಲವನ್ನು ಹೊಂದಿಕೊಳ್ಳುವಂತರಾಗಿರ್ತಾರೆ ಎಂಬುದಾಗಿ ದೇವರು ಮುಂಜಾನೆ ಸಮಯ ವಾಗ್ದಾನ ಮಾಡ್ತಿದ್ರು ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ವಾಗ್ದಾನ ಗಟ್ಟಿಗೆ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಡ್ರಿ. ನಾವೆಲ್ಲರೂ ಯೆಹೋವ ದೇವರನ್ನ ನಿರೀಕ್ಷಿಸುವಂತರಾಗೋಣ, ಆತನಿಗೆ ನಾವು ಮರಿಡೋಣ. ನಮ್ಮ ಜೀವಿತದಲ್ಲಿದ್ದಂಥ ಪ್ರತಿಯೊಂದು ಪರಿಸ್ಥಿತಿಗಳು ಆತನ ಮುಂದೆ ನಾವು ಇಟ್ಟು ನಾವು ಪ್ರಾರ್ಥನೆ ಮಾಡೋಣ. ದೇವರು ನಿಜವಾಗ್ಲೂ ದೇವರು ನಮ್ಮನ್ನು ಎಲ್ಲಾ ವಿಷಯ ದೇವರು ನಮ್ಮನ್ನು ಬಲಪಡಿಸಿ ನಮ್ಮ ನಡೆಸ್ತಾರೆ ಎಂಬುದಾಗಿ ನಾವೆಲ್ಲರೂ ಮುಂಜಾನೆ ಸಮಯದಲ್ಲಿ ದೇವರು ನಮ್ಮ ಒಟ್ಟಿಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡಿದರೆ ವಾಗ್ದಾನ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಿಜವಾಗ್ಲೂ ದೇವರು ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ನಮ್ಮೆಲ್ಲರ ಜೀವಿತದಲ್ಲಿ ಆತನ ನೆರವೇರಿಸುವಂತರಾಗಿದ್ದಾರೆ ಪ್ರಿಯೆ. ಆಮೇನ್. ಎಲ್ಲರ ಕಣ್ಣುಗಳು ಮುಚ್ಕೊಳ್ಳಿ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ. ಮುಂಜಾನೆ ಸಮಯ ತಂದೆ ಎಷ್ಟು ಜನರು ತಂದೆ ವಾಗ್ದಾನ ಕೇಳ್ತಾರೋ ಪ್ರಭಾ, ವಾಗ್ದಾನ ಅವರ ಜೀವಿತದಲ್ಲಿ ತಂದೆ ಆಶೀರ್ವದಿಸಿ ಬಲಪಡಿಸಿ ಸಕಲ ಸಮೃದ್ಧಿ ಜೀವನದಿಂದ ನಡೆಸಪ್ಪ. ಸ್ತೋತ್ರ ತಂದೆ. ಎಷ್ಟು ಜನರು ಪ್ರಾರ್ಥನೆ ರಿಕ್ವೆಸ್ಟ್ಗಳ ಮೂಲಕವಾಗಿ ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸಿದರು ಪ್ರಭಾ. ಪ್ರತಿಯೊಬ್ಬರ ಜೀವಿತದಲ್ಲಿ ಪ್ರಭಾ ಯಾವ ವಿಷಯದಲ್ಲಿ ಕುಗ್ಗಿ ಹೋಗಿದಂತರಾಗಿ ಬಲಂತ ಸ್ಥಿತಿಯಲ್ಲಿ, ನಿರೀಕ್ಷೆ ಇಲ್ಲದಂತ ಸ್ಥಿತಿಯಲ್ಲಿ ಕಣ್ಣೀರಿಡ್ತಿದ್ರು ಪ್ರಭಾ. ಅವ್ರ ಪರಿಸ್ಥಿತಿಗಳೆಲ್ಲ ನೋಡ್ತಿದ್ರು ಪ್ರಭಾ. ಈ ಮುಂಜಾನೆ ಸಮಯ ವಾಗ್ದಾನ ಮಾಡ್ತಾ ಇದೆಯಪ್ಪ, ಯಾರಾದ್ರೂ ಯೆಹೋವ ದೇವ್ರ ಮೇಲೆ ನಿರೀಕ್ಷೆ ಇಡ್ತಾರೋ ಅವರು ಹೊಸ ಬಲವನ್ನು ಹೊಂದಿಕೊಳ್ತಾರೆ ಎಂಬುದಾಗಿ ತಂದಿ ಯಾವಾಗ ಯೆಶಾಯ ಪ್ರವಾದಿ ಮೂಲಕವಾಗಿ ತನ್ನ ಜನರಿಗೆ ತಿಳಿಸಿದ ಹಾಗೆ ಅಪ್ಪ, ಅವ್ರ
ಜೀವಿತದಲ್ಲಿ ತಂದಿ ನೀವು ವಾಗ್ದಾನ ನೆರವೇರಿಸಿದಂತ ದೇವರು, ಈ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದಾನ ಕೇಳ್ತಿರಪ್ಪ, ಅವ್ರ ಜೀವಿತದಲ್ಲಿ ಹೊಸ ಬಲವನ್ನು ಹೊಂದುವಂತರಾಗಿರ್ತಾರೆ ಎಂಬುದಾಗಿ ತಂದೆ ನೀವು ಮಾತು ಕೊಟ್ಟಿದ್ಯಪ್ಪ. ತಂದೆ ದೇವ್ರು ನೀವು ಮಾತು ಕೊಟ್ಟಿದಂತ ದೇವ್ರ ಮಾತು ತಪ್ಪೋದಿಲ್ಲಪ್ಪ. ನಿನ್ನ ಮಾತು ನಮ್ಮೆಲ್ಲರ ಜೀವಿತದಲ್ಲಿ ಅವು ನೆರವೇರುವಂತವಾಗಿದೆ ಪ್ರಭಾ. ತಂದೆ ದೇವ್ರು ಎಷ್ಟು ಜನರು ಈ ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾರೆ ಪ್ರಭಾ. ಪ್ರತಿಯೊಬ್ಬರ ಜೀವಿತದಲ್ಲಿ ಎಲ್ಲಾ ಬಲವಂತ ಸ್ಥಿತಿಗಳೆಲ್ಲ ಪ್ರಭಾ ಈ ಮುಂಜಾನೆ ಸಮಯದಲ್ಲಿ ಸಂಪೂರ್ಣವಾಗಿ ತಂದೆ ಬಿಡುಗಡೆ ಮಾಡ್ತಾ ಇದೆಯಪ್ಪ. ಅವರ ಜೀವಿತದಲ್ಲಿ ಹೊಸ ಕಾರ್ಯವು, ಹೊಸ ಬಲವು, ಹೊಸ ನಿರೀಕ್ಷೆ ಉಳ್ಳ ಮಕ್ಕಳಾಗಿ ಜೀವಿಸುವಂತೆ ಅಪ್ಪ ನೀನು ಕೃಪೆ ಮಾಡ್ತಿದ್ದೆಪ್ಪ. ಈ ಮುಂಜಾನೆ ಸಮಯದಲ್ಲಿ ಒಳ್ಳೆ ರೀತಿಯಾಗಿ ಪ್ರಭಾ ಈ ಪ್ರಾರ್ಥನೆ ಮಾಡ್ಕೊಳ್ಳುವಂತೆ ಕೃಪೆ ಮಾಡಿದಕ್ಕಾಗಿ ನಾವು ಸ್ತೋತ್ರವಾಗಲಿ ಸಯ. ಈ ಮುಂಜಾನೆ ಸಮಯದಲ್ಲಿ ತಂದೆ ಎಷ್ಟು ಜನರ ಕುಟುಂಬದಲ್ಲಿ ತಂದೆ ಈ ವಾಗ್ದಾನ ಹಿಡ್ಕೊಂಡು ತಂದೆ ಪ್ರಾರ್ಥನೆ ಮಾಡ್ಕೊಳ್ತಾರೆ ಪ್ರಭಾ. ಪ್ರತಿಯೊಬ್ಬರು ಬ್ಲೆಸ್ ಮಾಡ್ರಿ. ಅವರೆಲ್ಲಾ ವಿಷಯ ತಂದೆ ನಿನ್ನಲ್ಲಿ ಭಯ ಭಕ್ತಿಯುಳ್ಳ ಮಕ್ಕಳಾಗಿದ್ದನಪ್ಪ, ನಿನ್ ಮೇಲೆ ನಿರೀಕ್ಷೆಯುಳ್ಳ ಮಕ್ಕಳಾಗಿದ್ದಪ್ಪ ಜೀವಿಸುವಂತೆ ಕೃಪೆ ಮಾಡ್ರಿ. ಅವ್ರು ಎಲ್ಲಾ ವಿಷಯ ತಂದಿ ನೀವು ಅವ್ರಿಗೆ ಒಳ್ಳೆ ಬಲವಾಗಿದ್ದು ಅವ್ರಿಗೆ ಒಳ್ಳೆ ಸಹಾಯಕನಾಗಿದ್ದು ನಿನ್ನ ಕೃಪೆಯಿಂದ ನಡೆಸ್ತೀರಿ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್ ಆಮೇನ್. ಪ್ರಿಯರೇ, ಎಷ್ಟು ಜನರು ಮತ್ತೆ ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಕೇಳಿ ಸಂತೋಷವುಳ್ಳರಾಗಿದ್ದರು. ಪ್ರಿಯರೇ, ವಾಗ್ದಾನ ಅನೇಕರಿಗೆ ಶೇರ್ ಮಾಡ್ರಿ ಮತ್ತು ಕಲಿವೆರಿ ವಾಗ್ದಾನ ಕನ್ನಡ ಪ್ರೇಯರ್ ಮಿನಿಸ್ಟ್ರಿ ಚಾನೆಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡ್ರಿ. ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ನಿಮಗೋಸ್ಕರವಾಗಿ, ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸುವಂತರಾಗಿರ್ತೀವಿ. ಮತ್ತು ಈ ಮುಂಜಾನೆ ಸಮಲಿ ವಾಗ್ದಾನವು ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ದೇವರು ಆಶೀರ್ವಾದಕರವಾಗಿ, ಸಮೃದ್ಧಿಕರವಾಗಿ ದೇವರು ನೆರವೇರಿಸ್ತಾರೆ ಪ್ರಿಯರೇ. ಆಮೇನ್. ಎಲ್ಲರಿಗೂ ಗಾಡ್ ಬ್ಲೆಸ್ ಯು.